ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರ ಲಾಬಿ ಮುಂದುವರಿತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ಈ ಒಂದು ವಿಚಾರವಾಗಿ ರಣದೀಪ್ ಸುರ್ಜೇವಾಲಾ ಅವರನ್ನ ಕಾಂಗ್ರೆಸ್ ಶಾಸಕರು ಭೇಟಿಯಾಗಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಂತಹ ಶಾಸಕರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಣದೀಪ್ ಸುರ್ಜೇವಾಲಾ ಅವರನ್ನ ಕೈ ಶಾಸಕರು ಭೇಟಿಯಾಗಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೇ ಬೀಡ್ ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ನಂತರದಲ್ಲಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿರುವಂತದ್ದು. ಇನ್ನು ಸಂಪುಟ ಪುನರಚನೆ ಮಾಡಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಬೇಡಿಕೆ ಇಡ್ತಾ ಇರುವಂತದ್ದು. ರಣದೀಪ್ ಸುರ್ಜೇವಾಲಾ ಅವರಿಗೆ ಶಾಸಕರು ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯ ಶಾಸಕರು ತಮ್ಮ ಲಾಭಿಯನ್ನ ಮುಂದುವರಿಸ್ತಾ ಇರುವಂತದ್ದು ಸಚಿವ ಸ್ಥಾನಕ್ಕಾಗಿ. ಇದೇ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾಯಿತು. ಈಗ ಸುರ್ಜೇವಾಲಾ ಅವರನ್ನ ಕೂಡ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಮನವಿಯನ್ನ ಮಾಡಿರುವಂತದ್ದು ಹಿರಿಯ ಶಾಸಕರೆಲ್ಲರೂ ಕೂಡ. ಹಿರಿಯ ಶಾಸಕರಿಗೆ ಈಗ ಏನು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಬೇಡಿಕೆ, ಜೊತೆಗೆ ಹೊಸದಾಗಿ ಎಂಟರ್ ಆಗಿರುವಂತವ್ರಿಗೂ ಕೂಡ ಸಚಿವ ಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಎಷ್ಟೋ ದಿನಗಳಿಂದ ಬೇಡಿಕೆನ ಮುಂದಿಟ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಾಗಿ ದೆಹಲಿಯಲ್ಲೇ ಬೀಡ್ ಬಿಟ್ಟಿರುವಂತದ್ದು ಶಾಸಕರೆಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಸಚಿವರು ಮಾಡ್ಕೊಂಡು ಬಂದಿದ್ದಂತಹದ್ದು ಶಾಸಕರುಗಳು. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೇ ಬೀಡ್ ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿರಲಿಲ್ಲ, ಅವರು ಬೆಂಗಳೂರಿನಲ್ಲೇ ಇದ್ರು. ಆ ವೇಳೆ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಅವರೆಲ್ಲರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡೋದಕ್ಕೆ ದೆಹಲಿಗೆ ಭೇಟಿ ಕೊಟ್ಟಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಂದಿಟ್ಟುಕೊಂಡು ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾಗಿತ್ತು. ಈಗ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಸರ್ ನೀಡ್ತಾರೆ. ಗೋವಿಂದ್ ಸರ್, ಇನ್ನೂ ಕೂಡ ಮುಗ್ದಿಲ್ಲ ಈ ಶಾಸಕರ ಹಪಾಹಪಿ ಪ್ರಯತ್ನ ಅನ್ನುವಂಥದ್ದು. ಇನ್ನು ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು. ಎಲ್ಲೋ ಒಂದ್ ಕಡೆ ಯಾವಾಗ ಇದಕ್ಕೆಲ್ಲ ಕೊನೆ ಆಗತ್ತೆ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗತ್ತೆ, ಈಗ ಎಲೆಕ್ಷನ್ ಬೇರೆ ಹತ್ರ ಆಗ್ತಾ ಇದೆ, ಇದೆಲ್ಲದಕ್ಕೂ ಯಾವಾಗ ಕೊನೆಯಾಗತ್ತೆ ಅಂತ ಹೇಳ್ತಾ ಹೋಗೋದಾದ್ರೆ? ಗಾಯತ್ರಿ, ಸಂಪುಟ ಪುನರಚನೆ ಆಗ್ಲೇಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕರು ಕಳೆದ ಕೆಲ ದಿನಗಳಿಂದ ತಮ್ಮ ಒಂದು ಒತ್ತಡವನ್ನ ಹೈಕಮಾಂಡ್ ನಾಯಕರ ಮೇಲೆ ಏರ್ತಾನೆ ಬರ್ತಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡೋ ಸಂದರ್ಭದಲ್ಲಿ ನಾವು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವ್ರ ಮೇಲೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಒತ್ತಡವನ್ನ ಹಾಕ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಕಳೆದ 4 ದಿನಗಳಿಂದ ಕಾಂಗ್ರೆಸ್ನ ಹಿರಿಯ ಶಾಸಕರು, ಅಂದ್ರೆ 2 ಮತ್ತು 3 ಬಾರಿ 4 ಬಾರಿ ಗೆದ್ದಂತ ಹಿರಿಯ ಶಾಸಕರು ದೆಹಲಿಯಲ್ಲೇ ಒಂದು ಠಿಕಾಣಿ ಹೂಡಿದ್ದಾರೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಳೆದ 2 ದಿನದಿಂದ ಇಷ್ಟೇ ಭೇಟಿಯಾದ್ರು. ಇವತ್ತು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಇದ್ದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಆಗ್ಲೇಬೇಕು. ಯಾಕಂದ್ರೆ ತಾವು ಕೂಡ ಹೇಳಿದ್ರಿ, ಸರ್ಕಾರ ಬಂದಂತ ಸಂದರ್ಭದಲ್ಲಿ 2.5 ವರ್ಷ ಆದ ನಂತರ ನಮ್ಮನ್ನ ಪರಿಗಣನೆ ಮಾಡ್ತೀವಿ ಅಂತೇಳಿ. ಈಗ 3 ವರ್ಷ ಆಗ್ತಿದೆ ರಾಜ್ಯ ಸರ್ಕಾರಕ್ಕೆ, ಆದ್ರೂ ಕೂಡ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ನೀವೆಲ್ಲೂ ಕೂಡ ಚರ್ಚೆ ಮಾಡ್ತಿಲ್ಲ. ಹಾಗಾಗಿ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತೇಳಿ ಮನವಿ ಪತ್ರವನ್ನ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಹಿರಿಯ ಶಾಸಕರು ಈಗ ಕೊಟ್ಟಿರುವಂತದ್ದು. ಇದಾದ ಬಳಿಕ ಪ್ರಮುಖವಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂತ ಕೆಸಿ ವೇಣುಗೋಪಾಲ್ನ ಭೇಟಿ ಮಾಡೋಕ್ಕೂ ಕೂಡ ಇವತ್ತು ಸಂಜೆ ಒಂದು ಟೈಮ್ ಅನ್ನು ಕೂಡ ಸಿಕ್ಕಿದ್ದಾರೆ. ಇದಾದ ಬಳಿಕ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಈಗಾಗಲೇ ಎಲ್ಲ ರೀತಿಯ ಒಂದು ಕಸರತ್ತನ್ನು ನಡೆಸಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಎದ್ದಿರುವಂತಹ ಸಂಪುಟ ಪುನರ್ರಚನೆಯ ಕೂಗೇನಿದೆ, ಇದು ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದ ಜ್ವಾಲೆಗೆ ಪರಿಣಮಿಸುತ್ತಿದೆ. ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣ ನಡುವೆ ಒಂದು ಅಗ್ಗಜಗಾಟ ನಡೀತಿದೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತೇಳಿ ಹಿರಿಯ ಶಾಸಕರು ಈಗ ದೆಹಲಿಯಲ್ಲಿ ಮೊಕ್ಕ ಮೂಡಿದ್ದಾರೆ. ಕಳೆದ 4 ದಿನಗಳಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ, ತಮ್ಮ ಒತ್ತಡವನ್ನ ಯಾವ ರೀತಿ ಹಾಕ್ಬೇಕು ಅಂತೇಳಿ ಒಂದು ಒತ್ತಡವನ್ನ ಹಾಕೋದಕ್ಕೆ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಕಾದೋಡ್ಬೇಕಾಗುತ್ತೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಆದ ಬಳಿಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸ್ಪಷ್ಟೀಕರಣ ಕೊಡುವಂತ ಸಾಧ್ಯತೆ ಇದೆ, ಅಥವಾ ನಾಯಕತ್ವ ಬದಲಾವಣೆ ವಿಚಾರವನ್ನ ಪಕ್ಕಕ್ಕಿಟ್ಟು ಸಂಪುಟ ಪುನರ್ರಚನೆಗೆ ಏನಾದ್ರೂ ಹೈಕಮಾಂಡ್ ನಾಯಕರು ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಗಾಯತ್ರಿ,
ಹಾಗೆ ನೋಡ್ತಾ ಹೋದಾಗ ನಾಯಕತ್ವ ಬದಲಾವಣೆ ವಿಚಾರ ಹೆಚ್ಚಿನದಾಗಿ ಇನ್ನೂ ಕೂಡ ಅದೇ ಗೊಂದಲದಲ್ಲಿ ಇದ್ದಾಗ ಹೈಕಮಾಂಡ್ಗೆ ಈಗ ಸಚಿವ ಸಂಪುಟ ಪುನರಚನೆ ಆಗ್ಬೇಕು, ನಮ್ಗೆ ಅವಕಾಶ ಬೇಕು ಅಂತ ಹೈಕಮಾಂಡ್ಗೆ ಒತ್ತಡಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಈಗ ಒಂದ್ ಕಡೆ ಎಲೆಕ್ಷನ್ ನಲ್ಲಿ ಗೆಲುವಿಗಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಇದನ್ನೆಲ್ಲ ಬಗೆಹರಿಸಬೇಕಾ ಈ ಶಾಸಕರ ನಡುವಿನ ಗೊಂದಲವನ್ನ ಅನ್ನುವಂತ ಗೊಂದಲದಲ್ಲೇ ಮುಂದುವರಿತಾ ಇದೆ ಹೈಕಮಾಂಡ್ ಅಂತ ಹೇಳ್ಬೋದು. ಇದರಿಂದ ಈ ಪಂಚರಾಜ್ಯಗಳ ಗೆಲುವಿಗೆ ಏನಾದ್ರೂ ಅಫೆಕ್ಟ್ ಆಗುತ್ತಾ ಅಂತ? ಸಹಜವಾಗಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಳೆದ ಮಾರ್ಚ್ ನಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಸುಮಾರು 45 ನಿಮಿಷ ಕಾಲ 1-to-1 ಚರ್ಚೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಸರ್ಕಾರ ಏನೋ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಂಗೂ ಕೂಡ ಮಾತನ್ನ ಕೊಟ್ಟಿದ್ರಿ, ಹಾಗಾಗಿ ಆ ಒಂದು ಮಾತನ್ನ ಉಳಿಸ್ಕೊಳ್ಳಿ ಅಂತೇಳಿ ಮನವಿ ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗ್ಲೇಬೇಕು, ದೆಹಲಿಗೆ ನಾನು ಸುಮ್ನೆ ಬಂದಿಲ್ಲ, ಇಲ್ಲಿನ ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ, ಹಾಗಾಗಿ ನನ್ನ ನೋವೇನಿದೆ, ನನ್ನ ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನೂ ಕೂಡ ನಾನು ಹೈಕಮಾಂಡ್ ನಾಯಕರ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಹೈಕಮಾಂಡ್ ನಾಯಕರು ಸೂಕ್ತ ಗಳಿಗೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಅದಕ್ಕೆ ಬದ್ಧ ಅಂತ ಕೂಡ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು ಪಂಚರಾಜ್ಯ ಚುನಾವಣೆ ಬರ್ತಿದೆ, ಹಾಗಾಗಿ ಪಂಚರಾಜ್ಯ ಚುನಾವಣೆ ಆದ ಬಳಿಕ ಇಲ್ಲಿ ನಡೀತಿರುವಂತಹ ಕೆಲವೊಂದಿಷ್ಟು ಆಂತರಿಕ ಬೆಳವಣಿಗೆ ಏನಿದೆ ಇದ್ರ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಕಳಿಸಿದ್ರು. ಇದಾದ ಬಳಿಕ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಕೆಲ ನಾಯಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಕೂಡ ಸಿದ್ದರಾಮಯ್ಯ ಇನ್ನು 2 ವರ್ಷ ಕಾಲ ಒಂದು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವ್ರು ಪದೇ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಈ ರೀತಿ ಒಂದು ಹೇಳಿಕೆಗಳು ಸಹಜವಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನೋವಾಗಿದೆ ಅಂತ ಕಾಣಿಸ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಮೌನಕ್ಕೆ ಶರಣಾಗಿದ್ದಾರೆ. ಅವರ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಈಗಾಗಲೇ ಹಾಕಿರೋದ್ರಿಂದ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಆದ ಬಳಿಕ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆನೂ ಕೂಡ ಶಿವಕುಮಾರ್ ಇರುವಂತದ್ದು ಕಾಣಿಸ್ತಿದೆ. ಗಾಯತ್ರಿ, ಧನ್ಯವಾದ ಗೋವಿಂದ್ ಸರ್ ನಿಮ್ಮೆಲ್ಲ